ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಈಸಿಯಾಗಿ ಹೆಲ್ತಿಯಾಗಿ ಒಂದು ಚಟ್ನಿ ಪುಡಿ ಮಾಡ್ಕೊಳ್ಳೋಣ. ಏನು ಚಟ್ನಿ ಪುಡಿ ಅಂತ ನೋಡ್ತಾ ಇದ್ದೀರಾ? ಹಾಗಲಕಾಯಿ, ಯಾವಾಗಲೂ ಹಾಗಲಕಾಯಿ ಗೊಜ್ಜು, ಹಾಗಲಕಾಯಿ ಸಾಂಬಾರು ತಿಂದು ಬೇಜಾರಾಗಿರ್ತದೆ, ಬಾಯಿ ಕಟ್ಟೋಗಿರ್ತದೆ. ಇದು ಸ್ಟೋರ್ ಮಾಡಿ ಇಟ್ಕೊಬೋದು, ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ತಿಯಾಗಿರ್ತದೆ ನೋಡಿರಿ. ಹಾಗಲಕಾಯಿ ನಾನೊಂದು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಈ ಥರ ಬೀಜ ಏನೋ ಇದ್ದರೆ ಬೀಜನ ತೊಗೊಂಬಿಡ್ರಿ. ಹಿಂಗೆ ಸಣ್ಣಗೆ ರೌಂಡಾಗಿ ಕಟ್ ಮಾಡ್ಕೊಳ್ರಿ, ಚೆನ್ನಾಗಿರ್ತದೆ ಫ್ರೈ ಮಾಡ್ಕೊಳಕ್ಕೆಲ್ಲ. ಬೀಜ ಬಲ್ತಿದ್ರೆ ತೆಗೆದುಬಿಡಿ, ಎಳೆದಿದ್ರೆ ಹಂಗೆ ಇಟ್ಕೊಳ್ಳಿ, ಪರವಾಗಿಲ್ಲ. ನಾನೆಲ್ಲ ಬೀಜ ಬಲ್ತಿರೋದೆಲ್ಲ ತೆಗೆದಿದ್ದೀನಿ, ತೀರಾ ಎಳೆದಿರೋದು ಇಟ್ಕೊಂಡಿದ್ದೀನಿ. ನಾನೊಂದು ಅರ್ಧ ಕೆಜಿ ಹಾಗಲಕಾಯಿ ತೊಗೊಂಡಿದ್ದೀನಿ. ಚಟ್ನಿ ಪುಡಿ ಮಾಡೋಕ್ಕೆ ಈ ಥರ ಗ್ರೀನ್ ಕಲರ್ ಹಾಗಲಕಾಯಿ ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ರುಚಿಯಾಗಿರ್ತದೆ ನೋಡಿ. ಅರ್ಧ ಕೆಜಿ ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು ತ್ಯಾವ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಬೇಕು. ಬನ್ನಿ ಫ್ರೈ ಮಾಡೋಣ. ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಫುಲ್ ನೋಡಿ, ಹೆಂಗೆ ಮಾಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಬನ್ನಿ ಮಾಡೋದು ಹೆಂಗೆ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ. ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಬೇಕು. ಈಗ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನೋಡಿ. ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು ನೋಡಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದು ಒಂದೇ ಸತಿ ಹಾಕ್ಕೊಂಬೇಡಿ, ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸಿಡಿತದೆ, ನಿಧಾನಕ್ಕೆ ಹಾಕ್ಕೊಳ್ಳಿ. 2 ಬ್ಯಾಚ್ ಹಾಕ್ಕೊಂಡು 2-3 ಸತಿ ಹಾಕ್ಕೊಂಡು ಹುರ್ಕೊಳ್ಳಿ. ಒಂದೇ ಸತಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗೋಲ್ಲ, ಚೆನ್ನಾಗಿ ಗರಿಯಾಗಿ ಫ್ರೈ ಆಗಬೇಕು, ಆ ಥರ ಹುರ್ಕೊಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈ ಥರ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಟ್ಟೆಗೆ ತಗೊಳ್ತಾ ಇದ್ದೀನಿ. ಗರಿಯಾಗಿ ಆಗಬೇಕು, ಆಗಲೇ ಚಟ್ನಿ ಪುಡಿ ಚೆನ್ನಾಗಿರುತ್ತೆ, ಸ್ಟೋರ್ ಮಾಡೋಕ್ಕೂ ಆಗೋದು. ಕಲರ್ ಚೇಂಜ್ ಆಗುತ್ತೆ, ಹಸಿದೋಗಿರಲ್ಲ, ನೋಡಿಕೊಂಡು ಫ್ರೈ ಮಾಡ್ಕೊಬೇಕು ನೋಡಿರಿ. ಒಂದು ತಟ್ಟೆಗೆ ತೆಗ್ದಿದ್ದೀನಿ. ಇನ್ನು ಉಳಿದಿರೋದೆಲ್ಲ ಹಂಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹಾಗಲಕಾಯಿ ಎಲ್ಲ ಫ್ರೈ ಮಾಡಿ ತಗೊಂಬಿಟ್ಟಿದ್ದೀನಿ ಒಂದು ಪ್ಲೇಟಿಗೆ, ತಟ್ಟೆಗೆ ತಣ್ಣಗಾಗಬೇಕು. ಈಗ ಈ ಎಣ್ಣೆಗೆ ಕಡಲೆಬೀಜ ಹಾಕೋಣ. ಶೇಂಗಾ ಒಂದು 3-4 ಟೇಬಲ್ ಸ್ಪೂನ್ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಎಲ್ಲ ಇದೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ನೋಡಿ. ಕಡಲೆಬೀಜನೂ ಫ್ರೈ ಆಗಿದೆ, ಅದು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಸಪ್ರೇಟಾಗಿ. ಎಲ್ಲ ಒಂದು ಬಟ್ಲಿಗೆ ಕಡಲೆಬೀಜ ಎಲ್ಲ ಸೈಡಿಗೆ ತೆಗಿತಾ ಇದ್ದೀನಿ. ಶೇಂಗಾನ ತಣ್ಣಗಾಗಬೇಕು, ಎಲ್ಲನೂ ಅಷ್ಟೇ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು, ಯಾವುದು ಬಿಸಿಯಲ್ಲಿ ಮಿಕ್ಸಿ ಮಾಡಬಾರ್ದು ನೋಡಿ. ಒಂದು ಬಟ್ಲಿಗೆ ತೆಗೆದಿಟ್ಟಿದ್ದೀನಿ. ಈಗ ಇದೇ ಎಣ್ಣೆಗೆ ಒಂದು ಇಡೀ ಕರಿಬೇವು, ನಾನು ಒಂದು ಇಡೀ ಕರಿಬೇವು ಹಾಕ್ತಾಯಿದ್ದೀನಿ. ಇದು ಹಾಕುವಾಗ ನಿಧಾನ ಸಿಡಿತದೆ. ಇದು ಚೆನ್ನಾಗಿ ಗರಿಯಾಗಿ ಮಾಡ್ಕೊಬೇಕು. ನೋಡಿ ಇದು ಗರಿ ಆಗುತ್ತೆ. ಇದು ಒಂದು ಪ್ಲೇಟ್ ತೆಗೆದು ಇಟ್ಕೊಬೇಕು. ಎಣ್ಣೆ ಎಲ್ಲ ಇದು ಮಾಡಿಬಿಟ್ಟು ಬರೀ ಕರಿಬೇವು ತೊಗೊಬೇಕು. ಗರಿಯಾಗಿ ಹುರ್ಕೊಬೇಕು ಕರಿಬೇವನ್ನು. ನೋಡಿ ಈಗ ಇದೇ ಎಣ್ಣೆಗೆ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಒಂಚೂರು ಒಂದು 1/4 ಕಪ್ಪಷ್ಟು ಒಣ ಕೊಬ್ಬರಿ, ಇಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು.
ಇದು ಗೋಲ್ಡನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡಬೇಕು. ನೋಡಿ ಫ್ರೈ ಆಗಿದೆ. ಬಿಳಿ ಎಳ್ಳು 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಸ್ಟವ್ ಆಫ್ ಮಾಡಿಬಿಡ್ತಾಯಿದ್ದೀನಿ. ಇದೇ ಬಿಸಿಗೆ ಇದೆಲ್ಲ ಆಗುತ್ತೆ. ಇದೆಲ್ಲ ತಣ್ಣಗಾಗಬೇಕು. ಮಿಕ್ಸಿಗೆ ಹಾಕೋಕ್ಕೆ ಒಂದು 5 ನಿಮಿಷ ಎಲ್ಲ ತಣ್ಣಗಾಗುತ್ತೆ. ನೋಡಿ ತಣ್ಣಗಾಗಿದೆ. ಮೊದಲಿಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಕೊಬ್ಬರಿ, ಹುಣಸೆ ಹಣ್ಣು ಹಾಕ್ಕೊಂಡಿದ್ರಲ್ಲ ಎಲ್ಲನೂ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡ್ಬೇಕು. ಆ ಎಣ್ಣೆ ಸ್ವಲ್ಪ ಎಣ್ಣೆ ಇರುತ್ತಲ್ಲ, ಎಣ್ಣೆ ಸಮೇತ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಎಲ್ಲ ಹಾಕ್ಬಿಟ್ಟು ಫಸ್ಟು ತರಿಯಾಗಿ ಪುಡಿ ಮಾಡಬೇಕು. ಮೊದಲಿಗೆ ಇದು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ ಈ ಥರ ತರಿಯಾಗಿ ಪುಡಿ ಮಾಡಿದ್ದೀನಿ. ನೋಡಿ ಈಗ ಇದ್ರಾಗೆ ಎಲ್ಲ ಹಾಕ್ಕೊಂಬಿಡೋಣ. ಈಗ ಹಾಗಲಕಾಯಿ ಹುರ್ಕೊಂಡಿದ್ರಲ್ವ, ಹಾಗಲಕಾಯಿ ಹಾಕ್ಕೋಣ. ಹಾಗಲಕಾಯಿ ನೋಡಿರಿ ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗಬೇಕು. ಈ ಥರ ನೋಡಿ ಆ ಥರ ಹುರ್ಕೊಬೇಕು. ಹಿಂಗೆ ಗರಿಗೆ ನೋಡಿ ಆ ಥರ ಕಟ್ ಆಗಬೇಕು. ಎಲ್ಲ ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಶೇಂಗಾ ಕಳೆ ಬೀಜ ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಕಿಸ್ಕೊಂಡಿದ್ದೀನಿ. ಲಾಸ್ಟಿಗೆ ಆ ಚಟ್ನಿ ಪುಡಿ ಮೇಲೆ ಹಾಕ್ಕೊಂಡ್ರೆ ಅಂತೂ ಸಖತ್ತಾಗಿರುತ್ತೆ. ಕರಿಬೇವು ಅಷ್ಟೇ, ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಚಿಲ್ಲಿ ಪೌಡರ್, ಮನೆಯಲ್ಲೇ ಮಾಡಿರೋ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಿಂಗೆ ಮಾಡಿದ್ರೆ ಒಳಗಡೆ ಹೋಗುತ್ತೆ. ಇನ್ನು ಖಾರ ನೋಡಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾನು ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಉಳ್ಳುಳ್ಳಿಗೆ ಖಾರವಾಗಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಹಾಗಲಕಾಯಿ ಅಲ್ವಾ, ಹಾಗಲಕಾಯಿ ಯಾರು ಇಷ್ಟಪಡೋಲ್ಲ ಅವರೆಲ್ಲ ತಿಂತಾರೆ ಈ ಥರ ಮಾಡಿಕೊಟ್ಬಿಟ್ರೆ. ಮತ್ತು ಬೆಲ್ಲ, ಉಪ್ಪು ಹುಳಿ ಖಾರ ಇದೆಯಂದರೆ ಬೆಲ್ಲ ಇರಲೇಬೇಕು, ಕಹಿ ಇರುತ್ತಲ್ಲ ಹಾಗಲಕಾಯಿ. ಇದು 1.5 ಸ್ಪೂನು ಬೆಲ್ಲ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ರೆ ತುಂಬ ಘಮ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರ್ತದೆ. 1 ಸ್ಪೂನ್ ಹಿಂಗೆ ಹಾಕಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಯಾಕಂದರೆ ಆವಾಗಲೇ ಜಾಗ ಇರಲಿಲ್ಲವಲ್ಲ, ಅದೆಲ್ಲ ಇದಾಗೋದು. ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ಈ ಕಲ್ಲುಪ್ಪ, ಪುಡಿ ಉಪ್ಪು ಯಾವುದು ಯೂಸ್ ಮಾಡಿದ್ರೆ ಅದು ಹಾಕ್ಕೊಳ್ಳಿ. ಈಗ ಮಿಕ್ಸಿ ಮಾಡ್ಕೊತೀನಿ. ನೋಡಿ ಎಲ್ಲ ತರಿಯಾಗಿ ಮಿಕ್ಸಿಯಲ್ಲಿ ಮಾಡ್ಕೊಂಬನ್ನಿ ಚಟ್ನಿ ಪುಡಿ. ಒಂದು ಬಟ್ಲು ತಗೋಣ. ಈಗ ಫುಲ್ ತಣ್ಣಗಾದ್ಮೇಲೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಇದನ್ನು ಏನೂ ಆಗೋಲ್ಲ. ದೋಸೆ, ಚಟ್ನಿ, ಚಪಾತಿ ಜೊತೆ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಓಹೋ ಸಖತ್ತಾಗಿರ್ತದೆ. ಮತ್ತು ಕರಿಬೇವು ಸ್ವಲ್ಪ ಮಿಕ್ಸ್ ಇದ್ರಲ್ಲ ಅದನ್ನು ಹಿಂಗೆ ಪುಡಿ ಮಾಡಿಬಿಟ್ಟು ಹಾಕ್ಕೊಬೇಕು ಅದ್ರ ಜೊತೆಗೆ, ತುಂಬ ಚೆನ್ನಾಗಿರ್ತದೆ. ಮತ್ತು ಶೇಂಗಾ ಬಿಟ್ಕೊಂಡಿದ್ರಲ್ಲ ಕಳೆ ಬೀಜ, ಅದನ್ನು ಅಷ್ಟೇ ಹಿಂಗೆ ಪುಡಿ ಮಾಡಿಬಿಟ್ಟು ಇದರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಬನ್ನಿ ತಿನ್ನೋಣ. ನೋಡಿ ಬಿಸಿ ಅನ್ನ, ಹಾಗಲಕಾಯಿ ಚಟ್ನಿ ಪುಡಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿರ್ತದೆ. ಬರೀ ಚಟ್ನಿ ಪುಡಿ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಬಿಸಿ ಅನ್ನಕ್ಕೆ, ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ಏನಿಲ್ಲ ಮನೇಲಿ ಬ್ರೆಡ್ ಇದೆ ಅಂದರೆ ಬ್ರೆಡ್ಡಿಗೆ ಒಂದು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನಿ ಅಂತೂ ಸಖತ್ತಾಗಿರುತ್ತೆ. ಯಾರು ಬಾಯಿ ಹುಷಾರಿಲ್ದಿರ, ಬಾಯೆಲ್ಲ ಕಟ್ಟೋಗಿರ್ತದೆ, ಏನು ತಿನ್ನೋಕ್ಕಾಗಲ್ಲ, ಏನು ಟೇಸ್ಟ್ ಸಿಗ್ತಾ ಇಲ್ಲ ಅನ್ನೋರು ಈ ಥರ ಚಟ್ನಿ ಪುಡಿ ಮಾಡ್ಕೊಂಡು ತಿಂದರೆ ಅಂತೂ ಬಾಯಿ ತುಂಬ ರುಚಿಯಾಗುತ್ತೆ. 1 ತುತ್ತು ತಿನ್ನೋರು 10 ತುತ್ತು ತಿಂತಾರೆ, ಅಷ್ಟು ರುಚಿಯಾಗಿರ್ತದೆ, ಅಷ್ಟು ಟೇಸ್ಟಿಯಾಗಿರ್ತದೆ. ಮಕ್ಳಿಗೂ ಹಾಗಲಕಾಯಿ ಕೊಟ್ಟರೆ ತಿನ್ನಲ್ಲ. ಈ ಥರ ಮಾಡಿಕೊಟ್ಬಿಟ್ರೆ ಶುಗರ್ ಇರೋರು, ಎಂಥ ಕಾಯಿಲೆ ಇರೋರು ತಿನ್ಬೋದು. ಹೆಲ್ತಿಗೆ ತುಂಬ ಒಳ್ಳೇದು ಹಾಗಲಕಾಯಿ, ನಿಮ್ಗೆ ಗೊತ್ತಿದ್ದಂಗೆ. ನೋಡಿ ಬನ್ನಿ ತಿನ್ನೀರಿ. ಬಾಯಲ್ಲಿ ಇಟ್ಕೊಳ್ಳೋಷ್ಟಕ್ಕೆ ಬಾಯೆಲ್ಲ ಬ್ಲಾಸ್ಟು, ಸಖತ್ತಾಗಿದೆ. ಶೇಂಗಾ ಮಧ್ಯದಲ್ಲಿ ಕಳೆ ಬೀಜ ಅಲ್ಲೆಲ್ಲ ಶೇಂಗಾ ಸಿಗುತ್ತೆ, ಮತ್ತು ಕರಿಬೇವು ಕ್ರಿಸ್ಪಿಯಾಗಿದೆಯಲ್ಲ ಅದೆಲ್ಲ ಸಿಗುತ್ತೆ, ತುಂಬ ರುಚಿಯಾಗಿದೆ.
ಆಹಾ, ಖಾರ ಖಾರ ಗುಳ್ಳುಳ್ಳಗೆ ಒಂದು ಸ್ವಲ್ಪ ಸ್ವೀಟ್ನೆಸ್ಸು, ಸ್ವಲ್ಪ ಕಸರೆ ಕಹಿ ಅನ್ನೋದೇ ಗೊತ್ತಾಗಲ್ಲ. ಹಾಗಲಕಾಯಿ ಅಷ್ಟು ರುಚಿಯಾಗಿದೆ, ಅಷ್ಟು ಟೇಸ್ಟಿಯಾಗಿದೆ. ನೀವು ಮಾಡ್ಕೊಳ್ತೀನಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಯಾವ ಥರನ ಮಾಡ್ತೀರಾ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಅಡುಗೆ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಆ ಥರದ್ದು ಮಾಡಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.